ಹಾಯ್ ಹಲೋ ವೆಲ್ಕಮ್ ಟು ಅರುಣಾ ಫಾರ್ಮ್. ಮಳೆಯ ಅಳತೆ ಸಾಧನ ರೇನ್ ಗೇಜ್ ಸಿಲಿಂಡರ್ ಇದು ನಮ್ಮ ಅಕ್ಕಪಕ್ಕದ ಟೌನ್ ಹಾಗೂ ಅಮೆಝಾನ್ನಲ್ಲಿ ಸಿಗುತ್ತದೆ. ಇಲ್ಲಿ ಚೆಕ್ ಮಾಡುವಾಗ ಮಳೆ ಗಾಳಿ ಜೋರಾಗಿ ಬಂದಾಗ ಬಿದ್ದೋಗ್ಬೋದು. ಅದಕ್ಕಾಗಿ ಈ ರೀತಿ ನಮ್ಮ ಹತ್ರ ಇರೋ ಹಳೆ ಬಿನ್ಗೆ ಅಥವಾ ಬಕೆಟ್ ಸೆಟ್ ಮಾಡಿಕೊಂಡು ಪಕ್ಕ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಮರಗಳಿಲ್ಲದೆ ಓಪನ್ ಫೀಲ್ಡಲ್ಲಿ ಸೆಟ್ ಮಾಡಿಕೊಂಡ್ರೆ ಎಕ್ಸಾಕ್ಟಾಗಿ ಎಷ್ಟು ಮಳೆಯಾಗಿದೆ ಅಂತ ತಿಳ್ಕೊಬೋದು. ಈ ಮಳೆಯ ಅಳತೆನ ತಿಳ್ಕೊಂಡು ಅದರಿಂದ ಏನು ಪ್ರಯೋಜನ ಅಂತ ನೋಡೋದಾದರೆ, ಮಳೆಗಾಲದಲ್ಲಿ ಅಷ್ಟು ಮಳೆ ಆಯಿತು ಇಷ್ಟು ಮಳೆ ಆಯಿತು ಅಂತ ಹೇಳ್ತಾರೆ. ಎಷ್ಟೇ ಮಳೆ ಆದರೂ ಬೇಸಿಗೆ ಕಾಲದಲ್ಲಿ ವ್ಯವಸಾಯಕ್ಕೆ ನೀರಿನ ಅಭಾವ ತಪ್ಪಿದ್ದಲ್ಲ. ಇದರಿಂದ ಮಳೆ ಎಷ್ಟಾಗಿದೆ ಅದರಿಂದ ಏನು ಲಾಭ ಅಂತ ತಿಳ್ಕೊಳ್ಳೋದಾದರೆ, 5 ಮಿಲಿಮೀಟರ್ ಮಳೆ ಆದರೆ ಅದು ನಿಮಗೆ ತೇವಾಂಶನೇ ಬರೋದಿಲ್ಲ, ಆವಿಯಾಗಿ ಹಾಗೆ ಹೊರಟೋಗ್ಬಿಡುತ್ತೆ. 10 ಮಿಲಿಮೀಟರ್ ಮಳೆ ಆದರೆ ಸ್ವಲ್ಪ ತೇವ ಆಗುತ್ತೆ. 15 ಮಿಲಿಮೀಟರ್ ಮಳೆ ಆದರೆ ಭೂಮಿ ತೇವಾಂಶ ಆಗೋದಲ್ಲದೆ ಭೂಮಿ ಕುಡಿದು ಹೆಚ್ಚುವರಿ ನೀರು ರೋಡಲ್ಲಿ ಅಥವಾ ನಮ್ಮ ಜಮೀನಿನ ಹಳ್ಳಗಳಲ್ಲಿ ಹರಿದು ಹೊರಗಡೆ ಹೊರಟೋಗ್ಬಿಡುತ್ತೆ. ಈ ರೀತಿ ಹೆಚ್ಚಾಗಿ ಬೀಳೋ ಮಳೆಯನ್ನು ಜಮೀನಲ್ಲೇ ತಡೆದು ಅದರಿಂದ ಹೇಗೆ ಉಪಯೋಗ ಪಡ್ಕೋಬೋದು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ರೀತಿ ಉಪಯುಕ್ತ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.